word cancer itself alarms us. Cancer is not just diagnosis, but it is a life-altering journey of fear, hope, faith, and survival. I am Leo Terence from Leo Club of Hubli. We have organized a cancer awareness program on the occasion of National Cancer Awareness Day. In this podcast, you will get to learn about mental, physical, and emotional challenges and our inspiring story. And today, Mrs. Krishni Shirur will take us through a journey where let us know how the life was during cancer and how the life was after cancer. ನೀವು ಎಲ್ಲಿದ್ರಿ ಮ್ಯಾಮ್, ಡಾಕ್ಟರ್ ಕಡೆ ಎದಕ್ಕೆ ಹೋದ್ರಿ ಆ್ಯಂಡ್ ಹೌ ದ ಸಿಮ್ಟಮ್ಸ್ ವೇರ್, ನಿಮ್ಗೆ ಯಾವ ಕಾರಣಕ್ಕಾಗಿ ಡಾಕ್ಟರ್ ಕಡೆ ಹೋಗ್ಬೇಕಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಮ್ಯಾಮ್? ಆ್ಯಕ್ಚುಲಿ 2016 ಓಕೆ ಮ್ಯಾಮ್, ಜಾನ್ವರಿಯಲ್ಲಿ ನನಗೆ ಸಿಮ್ಟಮ್ಸ್ ಕಾಣಿಸ್ಕೊಂತು. ಓಕೆ ಮ್ಯಾಮ್, ನನ್ನ ರೈಟ್ ಬ್ರೆಸ್ಟಲ್ಲಿ ಗಂಟು ಕಾಣಿಸ್ಕೊಂತು. ಓಕೆ ಮ್ಯಾಮ್. ಅದು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕ್ಯಾನ್ಸರದ್ದು ಯಾವುದೇ ಒಂದು ಹಿಸ್ಟ್ರಿ ಇರಲಿ, ಕ್ಯಾನ್ಸರ್ದು ಇರ್ಬೋದು ಅನ್ನೋದು ತಲೆಯಲ್ಲಿತ್ತು. ಬಟ್ ನಾನು ಡಯಾಗ್ನೋಸ್ ಆಗಲಿ. ಹಾಗೆ 11 ತಿಂಗಳು ಹೋಯಿತು. 11 ತಿಂಗಳು ಆದಮೇಲೆ ಅದರ ಲಕ್ಷಣ, ಈ ಕ್ಯಾನ್ಸರ್ದು ಬ್ರೆಸ್ಟ್ ಕ್ಯಾನ್ಸರ್ ಲಕ್ಷಣ ಏನು ಸಿಮ್ಟಮ್ಸ್ ಇರುತ್ತಲ್ಲ, ಅದು ನಿಪ್ಪಲ್ ಒಳಗಡೆ ಅವಾಗ ನನಗೆ ಕ್ಲಾರಿಟಿ ಸಿಕ್ತು, ದಿಸ್ ಇಸ್ ಎ ಕ್ಯಾನ್ಸರ್. ಡಾಕ್ಟರ್ ನನಗೆ ಮ್ಯಾಮೋಗ್ರಾಮಿಗೆ ರೆಫರ್ ಮಾಡಿದರು. ನಾನು ಮ್ಯಾಮೋಗ್ರಾಮಿಗೆ ಒಳಪಟ್ಟೆ. ಮ್ಯಾಮೋಗ್ರಾಮಲ್ಲಿ ನಂದು ಬ್ರೆಸ್ಟ್ ಕ್ಯಾನ್ಸರ್ದು ರೈಟ್ ಸೈಡಿಂದು ಓನ್ಲಿ ಬರೀ ರೈಟ್ ಸೈಡಿಗೆ ಇರಲಿಲ್ಲ, ಲೆಫ್ಟ್ ಸೈಡಿಗೂ ಸ್ಪ್ರೆಡ್ ಆಗಿತ್ತು. ಓಕೆ ಮ್ಯಾಮ್. ಸೊ ನಾನು ಅಂದ್ಕೊಂಡಿದ್ದೆ ರೈಟ್ ಸೈಡಿದ್ದು ಒಂದೇ ಕ್ಯಾನ್ಸರ್ ಅಂತ, ಬಟ್ ಲೆಫ್ಟ್ ಸೈಡಿಗೆ ಅದು ಸ್ಪ್ರೆಡ್ ಆಗಿಬಿಟ್ಟಿತ್ತು. ಅಂದರೆ ಅದು ಆಲ್ರೆಡಿ 4 ಸ್ಟೇಜಿಗೆ ಎಂಟ್ರಿ ತೊಗೊಂಡು. ಅದು ಏನು ಬರತ್ತಿತ್ತು ಮ್ಯಾಮ್ ಅವಾಗ? ಈಗ ಪಾಸಿಟಿವ್ ರಿಪೋರ್ಟ್ ನೀವು ನೋಡಿದ್ರಲ್ಲ, ಅವಾಗ ನಿಮ್ಮ ಮೈಂಡಲ್ಲಿ ಏನು ನಡೆಯತ್ತಿತ್ತು? ಯಾರು ನಿಮ್ಗೆ ನೆನಪು ಬರತ್ತಿದ್ರು? ಅವಾಗ ಏನಾಗಿದೆ, ನನ್ನ ಮಗ ಚಿಕ್ಕವನಿದ್ದ, 5 ವರ್ಷ ಇದ್ದ. ಅವ್ನು ನೆನಪಾದ. ನಾನು ಹೀಗೆ ಬಿಟ್ಟರೆ ನಾನು ಒಂದು ದಿನ ನನ್ನ ಲೈಫ್ ಎಂಡ್ ಆಗುತ್ತೆ, ನನ್ನ ಮಗನ ಗತಿ ಏನು ಅನ್ನೋದು ನನಗೆ ನೆನಪು. ನನಗೆ ಆ ಟೈಮಲ್ಲಿ ನಂದು ಎಫರ್ಟ್ ಇರಲಿ, ಯಾಕಂದರೆ ಡಾಕ್ಟರ್ಸದ್ದು ಒಂದೇ ನಾವು ನೋಡೋದಲ್ಲ, ನಂದು ಎಫರ್ಟ್ ಏನಾದರೂ ಮಾಡಬೇಕಂತ ನನಗೆ ಮುದ್ರೆಯಲ್ಲಿ ಒಂದು ಸ್ವಲ್ಪ ಒಲವಿತ್ತು. ನನಗೆ ಮೈಗ್ರೇನ್ ಆದಾಗ ಮುದ್ರೆಯಲ್ಲೇ ನಾನು ಕಡಿಮೆ ಮಾಡ್ಕೊಂಡಿದ್ದೆ. ಮ್ಯಾಮ್, ಮುದ್ರೆ ನಿಮಗೆ ಭಾಳ ಹೆಲ್ಪ್ ಮಾಡ್ತಂತ. ಸ್ವಲ್ಪ ಮಂದಿಗೆ ಮುದ್ರೆ ಅಂದರೆ ಏನು ಗೊತ್ತೇ ಇರೋದಿಲ್ಲ ಮ್ಯಾಮ್. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದೇರ್ ಮ್ಯಾಮ್. ಮುದ್ರೆ ಅಂದರೆ ಏನು, ಎಷ್ಟು ಮುದ್ರೆ ಇದ್ದಾವೆ, ಆಮೇಲೆ ನೀವು ಯಾವ ಮುದ್ರೆ ಯೂಸ್ ಮಾಡಿ ವಿಚ್ ಹೆಲ್ಪ್ ಯು? ಯೋಗದ ಒಂದು ಅದು ಪಾರ್ಟ್, ಈ ನಮ್ಮ ಈ ಕ್ಯಾನ್ಸರಿಗೆ ರಿಲೇಟೆಡ್ ಒಂದು ಪಾರ್ಟೇ ಇತ್ತು. 32 ಮುದ್ರಾಸಿದ ಒಂದು ಪ್ಯಾಕೇಜ್ ಅದು. ನಾನೇನು ಮಾಡಿದೆ, ಒಂದು ಆ ಬುಕ್ಕಲ್ಲಿ ನಾನು ಯಾವ ಬುಕ್ ಫಾಲೋ ಮಾಡ್ತಾ ಇದ್ದೀನಿ ಆ ಬುಕ್ಕನ್ನು ನೋಡಿದಾಗ ಅಲ್ಲಿ ಕ್ಯಾನ್ಸರ್ ನಿವಾರಣಾ ಗಾಯತ್ರಿ ಮುದ್ರೆ, ಕ್ಯಾನ್ಸರ್ ಹೀಲಿಂಗ್ ಗಾಯತ್ರಿ ಮುದ್ರಾಸ್, ಅದು ಒಂದು ಚಾಪ್ಟರ್ ಇತ್ತು. ಅದು 32 ಮುದ್ರಾಸ್ ಪ್ಲಸ್ ಗಾಯತ್ರಿ ಮಂತ್ರ ಚಾಂಟ್ ಮಾಡಬೇಕು. ಎಷ್ಟು ಅಂದರೆ ನನಗೆ ಲೆಫ್ಟ್ ಸೈಡಿಂದು ಬ್ರೆಸ್ಟಲ್ಲಿ ಇರೋಷ್ಟು ದೊಡ್ಡ ಗಂಟು ವಿತಿನ್ 1 ವೀಕಲ್ಲಿ ಕರ್ಗೋದು. ಸ್ಕ್ಯಾನ್ ಮಾಡಿ ಡಾಕ್ಟರ್ ಸಹಿತ ಅದ್ರ ಬಗ್ಗೆ ನೀವು ಚೆನ್ನಾಗಿದೆ, ಇದು ಮುದ್ರೆನ ಬಿಡ್ಬಿಡ್ರಿ, ಲೈಫ್ ಲಾಂಗ್ ಇಡ್ರಿ ಅಂತ ಹೇಳಿದರು. ನಾನು ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು, ಈಗ 9 ವರ್ಷ ಆಯಿತು, ಇವತ್ತಿಗೂ ಕಂಟಿನ್ಯೂ ಇಟ್ಟಿದ್ದೀನಿ. ಅದರಿಂದ ನನಗೆ ಎಷ್ಟು ಯೂಸ್ ಆಯಿತು ಅಂದರೆ ನನ್ನ ಟ್ರೀಟ್ಮೆಂಟ್ ಸಹಿತ ನಾನು ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀನಿ. ಅದು ಮುದ್ರೆ ಅಂದ್ರಲ್ಲ ಮ್ಯಾಮ್, ನೀವು ಆ ಮುದ್ರೆ ಮಾಡಿದ್ರೆ ಅದು ರೆಮಿಷನಿಂದ ಏನು ಪ್ರೊಬಾಬಿಲಿಟಿ ಇರ್ತೈತಲ್ಲ ಅದು ಫುಲ್ ಕಮ್ಮಿ ಮಾಡ್ತೈತೆ ಮ್ಯಾಮ್. ಅದು ಅಂದರೆ ಈಗ ಬರೋ ಚಾನ್ಸಸ್ ಇದ್ರೆ ಮುದ್ರಾ ಇಟ್ ಜಸ್ಟ್ ಕೀಪ್ಸ್ ಯು ಗೋಯಿಂಗ್. ಖಂಡಿತ. ಈ ಕ್ಯಾನ್ಸರ್ ನಿವಾರಣಾ ಗಾಯತ್ರಿ ಮುದ್ರೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇಲ್ಲಿ ಗಾಯತ್ರಿ ಮಂತ್ರ ನಿಮ್ಗೆ ಓಂ ಭೂರ್ಭುವಸ್ವ ಅದು ಚಾಂಟ್ ಮಾಡಬೇಕಾಗತ್ತೆ. ಆ ಚಾಂಟ್ ಮಾಡೋದ್ರಿಂದ ಆ ಕ್ಯಾನ್ಸರ್ ಸೆಲ್ಸನ್ನು ಅದು ಕಿಲ್ ಮಾಡುತ್ತೆ. ಇರೋದು ಕ್ಯಾನ್ಸರ್ ಸೆಲ್ಸ್ ಕಿಲ್ ಮಾಡೋದ್ರ ಜೊತೆ ಮತ್ತೆ ಡೆವಲಪ್ ಆಗದಿದ್ದಂಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಈ ಮುದ್ರಾಸ್ ಇದೆಯಲ್ಲ, 32 ಮುದ್ರಾಸ್, ಅವು ನಮ್ಮ ಎಲ್ಲ ಆರ್ಗನ್ಸನ್ನು ಆ್ಯಕ್ಟಿವ್ ಮಾಡುತ್ತೆ. ಓಕೆ ಮ್ಯಾಮ್. ಸೊ ಆ ಎರಡೂ ಸೇರಿದಾಗ ಕ್ಯಾನ್ಸರನ್ನು ದೂರ ಇಡ್ಬೋದು, ಕ್ಯಾನ್ಸರ್ ಭಯದಿಂದನೂ ದೂರ ಇರ್ಬೋದು. ಮ್ಯಾಮ್, ನೀವು ಯಾವಾಗಾದರೂ ಈಗ ಚಿಂತೆ ಮಾಡಿದ್ರೆ ಮ್ಯಾಮ್, ಈಗ ನಮ್ಮ ಕ್ಯಾನ್ಸರ್ ಈಗ ಪಾಸಿಟಿವ್ ಬಂತು, ಈಗ ನನಗೆ ಎದಕ್ಕೆ ಬಂತಿದ್ದು, ವೈ ಮೀ ಅಂತ ಏನು ನಿಮ್ಮ ಕ್ವಶನ್ ಬಂದಾಗ ನಿಮ್ಗೆ ಏನು ಅನ್ನಿಸ್ತು ಮ್ಯಾಮ್? ವಾಟ್ ವಾಸ್ ಯು ಆನ್ಸರ್? ಇಲ್ಲ, ನೀವು ಅಂದ್ಕೊಂಡಾಗ ನನಗೆ ಆ ಥರ ಯೋಚನೆ ಬರಲಿಲ್ಲ. ಕ್ಯಾನ್ಸರ್ ಬಂದಿದೆ ಹೌದು, ಬಟ್ ಅದರಿಂದ ಹೊರಗಡೆ ಹೇಗೆ ಬರೋದು ಅನ್ನೋದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್. ಪಾಸಿಟಿವ್ ರಿಪೋರ್ಟನ್ನು ನಾನು ಪಾಸಿಟಿವ್ ಆಗೇ ತೊಗೊಂಡೆ. ಅದು ನಾನು ಮಾಡಿದ ಒಂದು ಒಳ್ಳೆ ಕೆಲಸ. ಯಾಕಂದರೆ ಯಾರೇ ಕ್ಯಾನ್ಸರ್ ಪೇಷಂಟ್ ಅವ್ರಿಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅಂದರೆ ಅವರು ಪಾಸಿಟಿವ್ ಆಗಿರೋದು ಇಂಪಾರ್ಟೆಂಟ್. ಎಷ್ಟೋ ಕ್ಯಾನ್ಸರ್ ಪೇಷಂಟು ಈ ಥರ ನೆಗೆಟಿವ್ ಥಾಟ್ಸ್ ಮಾಡಿ ಅವರು ವೀಕ್ ಆಗ್ತಾ ಹೋಗ್ತಾರೆ, ಫಿಸಿಕಲಿ ಆ್ಯಂಡ್ ಮೆಂಟಲಿ. ನಿಮ್ಗೆ ಟ್ರೀಟ್ಮೆಂಟ್ ಚಾಲು ಆಯ್ತಲ್ಲ ಮ್ಯಾಮ್, ಅವಾಗ ನಿಮ್ಗೆ ಮೆಂಟಲ್ ಚಾಲೆಂಜಸ್ ಮತ್ತು ಇಮೋಷ್ನಲ್ ಚಾಲೆಂಜಸ್ ಏನೇನಿದ್ದು ಮ್ಯಾಮ್? ಹೌದು, ಯಾಕೆಂದರೆ ಈ ಟ್ರೀಟ್ಮೆಂಟು ಹೇಗಿರುತ್ತೆ ಅನ್ನೋದು ನನಗೆ ಅಷ್ಟು ಪರಿಚಯ ಇರಲಿಲ್ಲ. ನಮ್ಮ ಆಫೀಸಲ್ಲಿ ನಮ್ಮ ಬ್ಯೂರೋ ಚೀಫ್ ಅವರ ಮನೆಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಆದಾಗ ಅದನ್ನೆಲ್ಲ ನೋಡಿರೋದಕ್ಕೆ ನನಗೆ ಅದನ್ನು ಗೈಡ್ ಮಾಡಿದರು. ಈ ಥರ ಇರುತ್ತೆ, ಕಿಮೋ ಈ ಥರ ತೊಗೋಬೇಕು, ರೇಡಿಯೇಷನ್ ಹೀಗಿರುತ್ತೆ ಅಂತ ಹೇಳಿರೋದಕ್ಕೆ ನನಗೆ ಮೆಂಟಲಿ ರೆಡಿ ಆಗೋಕ್ಕೆ ಈಸಿ ಆಯಿತು. ಈ ಕ್ಯಾನ್ಸರ್ ಪೇಷಂಟ್ ಯಾರಿಗೇ ಆದ್ರೂ, ಯಾಕಂದರೆ ಕ್ಯಾನ್ಸರ್ ಅನ್ನೋ ಒಂದು 3 ವರ್ಡ್ ಕೇಳಿದಾಗಲೇ ಆಲ್ರೆಡಿ ಎಲ್ಲರೂ ಧೈರ್ಯ ಗೆದ್ದಿರ್ತಾರೆ, ಭಯಪಟ್ಟಿರ್ತಾರೆ. ಆ ಭಯಕ್ಕೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡು ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಟ್ರೆ ಸಡನ್ ಅವರು ಹೊರಗಡೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮೆಂಟಲಿ ಭಯಕ್ಕೆ ಬಿದ್ದು ಆ ಥರ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಯಾವುದೇ ಕ್ಯಾನ್ಸರ್ ಪೇಷಂಟು ಭಯ ಪಟ್ಕೋಬಾರ್ದು. ಭಯ ಪಟ್ಟರೆ ಅವರು ಅರ್ಧ ಅದರಲ್ಲಿ ಬ್ಯಾಕ್ ಹೋಗಿಬಿಡ್ತಾರೆ.
ಭಯ ಪಟ್ಟಿಲ್ಲ, ಧೈರ್ಯವಾಗಿ ಹೆಜ್ಜೆ ಇಟ್ಟರು ಅಂದರೆ ಖಂಡಿತ ಅವರು ಅರ್ಧ ಗೆದ್ದ ಹಾಗೆ. ಇನ್ನು ಅರ್ಧ ಟ್ರೀಟ್ಮೆಂಟು ಮತ್ತು ನಮ್ಮ ಒಂದು ಪಾಸಿಟಿವ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸು, ಆತ್ಮವಿಶ್ವಾಸ, ವಿಲ್ ಪವರ್ ಇವೆಲ್ಲ ಸೇರಿ ನಾವು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಬೇಕಾದ್ರೆ ಫಸ್ಟ್ ಸ್ಟೇಜ್ ಇರಲಿ, 4 ಸ್ಟೇಜ್ ಇರಲಿ. ನಾನೀಗ 4 ಸ್ಟೇಜಿಂದನೇ ಬಂದಿದ್ದೀನಿ. ಕ್ಯಾನ್ಸರ್ ಫ್ರೀ ಆಗಿದ್ದೀರಿ ಮ್ಯಾಮ್. ಅವತ್ತು ನಿಮಗೆ ಹೆಂಗೆ ಅನ್ನಿಸ್ತೀರಿ, ನೀವು ಮುಂದೆ ಏನು ಮಾಡಬೇಕಂತ ಚಿಂತೆ ಮಾಡತ್ತಿದ್ರಿ? ಹೌ ವಾಸ್ ಇಟ್ ಮ್ಯಾಮ್? ಏನಿಲ್ಲ, ಈ ಕ್ಯಾನ್ಸರ್ ಯಾರಿಗಾದರೂ ಬಂದಿದೆ ಅಂದರೆ ಅದನ್ನು ಹೈಡ್ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಾನು ಇವತ್ತಿಗೂ ಹೇಳೋದು, ಯಾರಿಗೂ ಕ್ಯಾನ್ಸರ್ ಆದರೂ ಹೈಡ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಓಪನಾಗಿ ಹೇಳ್ಕೊಳ್ಳಿ, ಅವ ಮನಸ್ಸು ಹಗರಾಗುತ್ತೆ. ಅದರಿಂದ ಈಸಿಯಾಗಿ ನಾವು ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ಬೋದು, ಅದ್ರಲ್ಲಿ ಬೇಗ ಅದರಿಂದ ಕ್ಯೂರ್ ಆಗ್ಬೋದು ಅಂತ. ಇಷ್ಟು ದಿವ್ಸ ಒಳಗೆ ನೀವು ವಾಟ್ ವಾಸ್ ದ ಹಾರ್ಡೆಸ್ಟ್ ಪಾರ್ಟ್ ಮ್ಯಾಮ್? ನೀವು ಎಲ್ಲಿ ಜಾಸ್ತಿ ತ್ರಾಸ ಪಟ್ರಿ, ಎಲ್ಲಿ ಭಾಳ ಕಷ್ಟ ಬಂತು ನಿಮಗೆ? ಲೈಕ್ ಕುತ್ತಿಗೆ ಮಠ ಬರ್ತೈತೆ ಅಂತಲ್ಲ, ಅಲ್ಲಿ ಹೆಂಗೆ ಎಷ್ಟು ತ್ರಾಸ ಆಯ್ತು, ನೀವು ಹೆಂಗೆ ಹೊರಗೆ ಬಂದ್ರಿ, ಏನಾಗಿತ್ತು? ನಾನು ಕೂಡ 8 ಕಿಮೋವನ್ನು ಮತ್ತೆ ಫೇಸ್ ಮಾಡಿದ್ದೀನಿ, ಸರ್ಜರಿ. ಅದರ ನಂತರ ನನಗೆ ರೇಡಿಯೇಷನ್ ಅಂತ ನೀವು ನೋಡಿರ್ಬೋದು. ನನಗಿತ್ತು ಒಂದೊಂದು ಇಂಜೆಕ್ಷನ್ನಿಂದನೂ ತುಂಬ ಇದಾಗಿದೆ. ಓಕೆ ಮ್ಯಾಮ್. ನರ್ವ್ ಎಲ್ಲ ಬರ್ನ್ ಆಗಿಬಿಟ್ಟಿತ್ತು. ಈ ಥರ ಅಂದರೆ ಒಂದೊಂದು ಇಂಜೆಕ್ಷನ್ ಹೋಗಬೇಕಿದ್ರೆ ಬರ್ನ್ ಆಗ್ತಾ ಹೋಗುತ್ತೆ, ಇಡೀ ಬಾಡಿ ಅದು ಸ್ಪ್ರೆಡ್ ಆಗಬೇಕಿದ್ರೆ ಫುಲ್ ಬಾಡಿ ಉರಿತಾ ಇರುತ್ತೆ. ಅಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೈಡ್ ಎಫೆಕ್ಟ್ ಇರುತ್ತೆ. ಅದನ್ನು ಕಂಟ್ರೋಲ್ ಫೇಸ್ ಮಾಡಬೇಕು ಅಂದರೆ ಅಷ್ಟು ಈಸಿ ಇಲ್ಲ. ಅದಕ್ಕೆ ನಂದಂದರೆ ತುಂಬ ಪವರ್ಫುಲ್ ಡೋಸ್ ಇತ್ತು. ಸೊ ಆ ಥರ ಪ್ರಾಬ್ಲಮ್ ಎಲ್ಲರಿಗೂ ಇದೇ ಥರ ಇರ್ತಿರಲ್ಲ, ಸ್ವಲ್ಪ ಡೋಸ್ ಹೆಚ್ಚು ಕಡಿಮೆ ಇದ್ದರೆ ಏನು ತೊಂದರೆ ಇರಲ್ಲ. ಅವ್ರವ್ರ ಸ್ಟೇಜ್ ಮೇಲೆ ಡಿಪೆಂಡ್ಸ್, ಅದು ಸ್ಟೇಜ್ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮ್ಯಾಮ್, ಡಯಟ್ ಮತ್ತು ಯೋಗ ನೀವು ಹೇಳ್ದಂಗೆ ಮುದ್ರಾಸ್ ಬಗ್ಗೆ ಮಾತಾಡಿದ್ರಿ ಮ್ಯಾಮ್. ಹೌ ಇಟ್ ಹ್ಯಾಸ್ ಹೆಲ್ಪ್ಡ್ ಯು ಅ ಲಾಟ್ ಮ್ಯಾಮ್? ಈಗ ಏನೇನು ಮಾಡಿದ್ರಿ ನೀವು, ಡಯಟ್ ಹೆಂಗೆ ಚೇಂಜ್ ಮಾಡಿದ್ರಿ? ಯೋಗದಿಂದ ಆರೋಗ್ಯ ಅನ್ನೋದು, ಯಾಕಂದ್ರೆ ಯಾರು ಯೋಗ ಮಾಡ್ತಾರೆ ಅವರು ಯಾವಾಗ ಹೆಲ್ದಿಯಾಗಿರ್ತಾರೆ ಅಂತ. ಹಾಗಂತ ಯೋಗ ಮಾಡ್ತಾ ಇದ್ದವರಿಗೂ ಆರೋಗ್ಯ ಕೆಡಲ್ಲ ಅಂತೇನಿಲ್ಲ, ಕೆಡತ್ತೆ. ಬಟ್ ಅದನ್ನು ಫೇಸ್ ಮಾಡೋಕೆ ಒಂದು ಆತ್ಮಸ್ಥೈರ್ಯ ಸಿಕ್ಕಿದೆ. ಬಂತು ಮ್ಯಾಮ್ ನಿಮ್ಗೆ, ನಿಮ್ಮ ಟ್ರೀಟ್ಮೆಂಟ್ ತೊಗೊಂಡ್ರಿ, ಅವ್ರು ಔಟ್ ಆಫ್ ಇಟ್ ಎಲ್ಲ ಮುಗ್ದಿದೆ. ಏನೇನು ಮಿಸ್ಟೇಕ್ ಮತ್ತು ನೆಗ್ಲಿಜೆನ್ಸೀಸ್ ನೀವು ಮಾಡಿದ್ರಿ, ಈಗ ಅನ್ಸತ್ತೆ ನಿಮ್ಗೆ ಅದು ಮಾಡಬಾರ್ದಿತ್ತು ನಾ ಅಂತ? ಕರೆಕ್ಟ್. ಯಾಕಂದರೆ ಎಲ್ಲರೂ ತಪ್ಪು ಮಾಡ್ತಾರೆ, ನಾನು ಮಾಡಿದ್ದೀನಿ. ಈ ನನ್ನ ಕ್ಯಾನ್ಸರ್ ಜರ್ನಿಯಲ್ಲಿ ದೊಡ್ಡ ತಪ್ಪು ಮಾಡಿದ್ದೀನಿ. ಅದೇನೆಂದರೆ ನೆಗ್ಲಿಜೆನ್ಸಿ. ಆ ನೆಗ್ಲಿಜೆನ್ಸನ್ನೇ ಫಸ್ಟ್ ಸ್ಟೇಜಿಂದ ನಾನು 4 ಸ್ಟೇಜಿಗೆ ಎಂಟ್ರಿ ತೊಗೊಳೋದಾಯಿತು. ಇಲ್ಲ ಅಂದಿದ್ರೆ ನನಗೆ ಅದರ ಸಿಂಪ್ಟಮ್ಸ್ ಗೊತ್ತಾಗಲೇ ನಾನು ಡಾಕ್ಟ್ರ್ ಹತ್ರ ಹೋಗಿದ್ರೆ ಕಡಿಮೆ ಖರ್ಚಲ್ಲಿ ಕಡಿಮೆ ಟೈಮಲ್ಲಿ ಅದನ್ನು ಕ್ಯೂರ್ ಮಾಡ್ಕೋಬೋದಿತ್ತು. ಎಲ್ಲರೂ ಮಾಡೋದು ದೊಡ್ಡ ತಪ್ಪು ಈ ಕ್ಯಾನ್ಸರ್ ವಿಷಯದಲ್ಲಿ ಅದೇ. ಅವರಿಗೆ ಅವರಲ್ಲಿ ಅದರ ಅರಿವು ಇದ್ದರೆ, ಅದರ ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜಲ್ಲಿ ಅದರದ್ದು ಸಿಂಪ್ಟಮ್ಸ್ ಗೊತ್ತಾದಾಗ ತಕ್ಷಣ ಡಯಾಗ್ನೋಸ್ ಆದರೆ ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಕ್ಯೂರ್. 4 ಸ್ಟೇಜಿಗೆ ಹೋಯಿತು ಅಂದರೆ ತುಂಬ ಉಳಿಯೋದು ಕಷ್ಟ ಆಗುತ್ತೆ. ಸೊ ಅದು ಒಂದು ಉದ್ದೇಶದಿಂದನೇ ಈ ಜಾಗೃತಿ ದಿನವನ್ನು ಮಾಡ್ತಾ ಇದ್ದಾರೆ. ಸೊ ಆ ವಿಷಯದಲ್ಲಿ ಎಲ್ಲರೂ ಅಲರ್ಟ್ ಆಗಿರೋದು. ಯಾಕಂದರೆ ಎಷ್ಟೋ ಕ್ಯಾನ್ಸರ್ ಈಗ ನಮಗೆ ಗೊತ್ತಿಲ್ಲದೇ ಬರುತ್ತೆ. ಕೆಲವು ಸ್ವಯಂಕೃತ, ಈಗ ಟೊಬ್ಯಾಕೊ ಮತ್ತು ಸ್ಮೋಕು, ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ. ಅವೆಲ್ಲ ಕ್ಯಾನ್ಸರಿಗೆ ಒಂದು ದಾರಿ ಮಾಡಿಕೊಟ್ಟು ಹೋಗುತ್ತೆ. ಯೂತ್ಸ್ ಆ ವಿಷಯದಲ್ಲಿ ಯೂತ್ಸ್ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಅವರಿಗೆ ಒಂದು ಮೆಸೇಜ್ ಯೂತ್ಸಿಗೆ ಕೊಡೋದು, ಅವರು ತುಂಬ ಸ್ವಲ್ಪ ಅವ್ರ ಟೈಮಲ್ಲಿ ಡೈಲಿ 30 ಮಿನಿಟ್ಸ್ ಯೋಗಕ್ಕೆ, ಎಕ್ಸಸೈಜಿಗೆ ಕೊಡಲಿ. ಒಳ್ಳೆ ಗುಡ್ ಅಂದರೆ ಸ್ಟ್ರೀಟ್ ಫುಡ್ಡು ಇವನ್ನೆಲ್ಲ ಅವಾಯ್ಡ್ ಮಾಡಿ. ಯಾಕಂದರೆ ಅವ್ರಿಗೆ ತಿಂದ ತಕ್ಷಣ ಬರಲ್ಲ. ನಿಮಗೆ ಗೊತ್ತಿದೆ ಈಗ ಫುಡ್ಡೆಲ್ಲ ತುಂಬ ಕಲಬೆರಕೆ ಆಗಿರುತ್ತೆ. ಅದರಲ್ಲಿ ಅಜಿನೋಮೋಟೊ, ಕಲರಿಂಗು, ಎಗ್ ರೈಸಿಗೆಲ್ಲ ಅದು ಟೇಸ್ಟಿಂಗ್ ಪೌಡ್ರು, ಅವೆಲ್ಲ ಆ್ಯಕ್ಚುಲಿ ಕ್ಯಾನ್ಸರಿಗೆ ದಾರಿ ಮಾಡ್ಕೊಡತ್ತೆ. ಅವು ಯಾರಿಗೂ ಕ್ಯಾನ್ಸರಿಗೂ ಏಜ್ ಅನ್ನೋದಿಲ್ಲ. ಈಗ ಇನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಯಾರಿಗೆ ಬೇಕಾದರೂ ಬರ್ತಾಯಿದೆ. ಸೊ ಆ ವಿಷಯದಲ್ಲಿ ನಾವು ಅಲರ್ಟ್ ಆಗಿರೋದು ಇಂಪಾರ್ಟೆಂಟ್. ಬರ್ದಿರಿ ಮ್ಯಾಮ್, ಕ್ಯಾನ್ಸರ್ ಇಸ್ ನಾಟ್ ದಿ ಎಂಡ್ ಆಫ್ ಲೈಫ್, ಇಟ್ ಕ್ಯಾನ್ ಗಿವ್ ಯು ಅ ನ್ಯೂ ಲೈಫ್. ಇದೆಲ್ಲ ಮುಗಿದ್ಕೊಳ್ಳೆ ಹೊರಗೆ ಬಂದ್ಕೊಳ್ಳೆ ನೀವು ನ್ಯೂ ಲೈಫ್ ಇದಲ್ಲ ಮ್ಯಾಮ್, ಅದರೊಳಗೆ ಏನೇನು ಅಚೀವ್ ಮಾಡಿದ್ರಿ ಮ್ಯಾಮ್? ಹೌ ಹ್ಯಾಸ್ ಲೈಫ್ ಚೇಂಜ್? ನನ್ನ ಲೈಫ್ ಸ್ಟೈಲನ್ನು ನಾನು ಚೇಂಜ್ ಮಾಡಿಕೊಂಡೆ, ಫುಡ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ. ನಾನು ಜಸ್ಟ್ ಜರ್ನಲಿಸ್ಟ್ ಆದವಳು, ಆಥರ್ ಆದೆ. ನಾನು 2 ಬುಕ್ ನಮಗೆ ಬರೆದಿದ್ದೀನಿ. ಒಂದು ಉರಿಬಾನ ಬೆಳದಿಂಗಳು ಅಂತ, ಇದು ನನ್ನ ಕ್ಯಾನ್ಸರ್ ಪಾಸಿಟಿವ್ ಜರ್ನಿ ವಿತ್ ಕ್ಯಾನ್ಸರ್. ಅದು ಆ್ಯಕ್ಚುಲಿ ಈ ಒಂದು ಉರಿಬಾನ ಬೆಳದಿಂಗಳು ಅಂತ 2022 ರಿಲೀಸ್ ಆಯಿತು. ಇದ್ರ ಜೊತೆಗೆ ತುಂಬ ಜನ ನಮಗೆ ಇಂಗ್ಲೀಷಲ್ಲೂ ಬೇಕು ಅಂತ ಹೇಳಿದರು. ಸೊ ನನ್ನ ಫ್ರೆಂಡ್ ರಶ್ಮಿ ನಾರಾಯಣ ಅಂತ, ಅವ್ರ ಹತ್ರ ನಾನು ಟ್ರಾನ್ಸ್ಲೇಷನ್ ಮಾಡಿಸಿದ್ದೀನಿ, ಸೆಕೆಂಡ್ ಚಾನ್ಸ್ ಅಂತ. ಸೊ 2 ಬುಕ್ಕು ಇದು ಕ್ಯಾನ್ಸರ್ ಪೇಷಂಟಿಗೆ ಒಂದು ಮಾರ್ಗದರ್ಶಿ ಥರ ಇದೆ. ಆ ಬುಕ್ಕನ್ನು ಅವ್ರು ಓದಿದರೆ ಅವರಿಗೆ ಕ್ಯಾನ್ಸರನ್ನು ಹೇಗೆ ಫೇಸ್ ಮಾಡಬೇಕು, ನಂತರ ಕ್ಯೂರ್ ಆದಮೇಲೆ ಹೇಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದನ್ನು ಅದು ಒಂದು ಮಾರ್ಗದರ್ಶಿಯಾಗಿ ಕೆಲಸ. We Leo Club of Hubli are in this together, and for more content like this, don't forget to follow Leo Club of Hubli. Thank you.